ನಾವು ತಿನ್ನುತ್ತಾ ಇರುವುದು ಆಹಾರವೇ ವಿಷವೇ ತಿಳಿದುಕೊಳ್ಳೋಣ. ವಾಸ್ತವಿಕವಾಗಿ ನಾವು ತಿನ್ನುವ ಆಹಾರ ವಿಷವಾಗಿ ಪರಿವರ್ತಿಸುವ ಪ್ರಕ್ರಿಯೆ ಆರಂಭವಾಗಿ ಬಹಳ ದಿನವಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಕೆಮಿಕಲ್ಸ್. ಪ್ರತ್ಯೇಕವಾಗಿ ವಿಷಗಿಂತ ಮಾರಕವಾದ ಕೀಟನಾಶಕ ಔಷಧಿಯಿಂದ ಆ ಕೆಮಿಕಲ್ಸ್ ಸಸ್ಯಗಳಿಂದ ನಾವು ಆಹಾರ ತಿನ್ನುವ ಪ್ಲೇಟ್ ವರೆಗೂ ಬಂದಿದೆ ಈ ದಿನ. ಅದು ಗಾಳಿಯಲ್ಲಿ ಬೆರೆತು ನಮ್ಮ ಉಸಿರಾಟದ ತೊಂದರೆವರೆಗೂ ಬಂದಿದೆ ಈ ದಿನ. ನೀರಿನಲ್ಲಿ ಬೆರೆತು ನಮ್ಮ ದೇಹದೊಳಗಡೆ ಹರಡಿದೆ. ಎಲ್ಲರ ಆರೋಗ್ಯವನ್ನು ಸದ್ದಿಲ್ಲದೆ ಅಪಾಯದಲ್ಲಿ ಬೀಳುವ ಹಾಗೆ ಮಾಡಿದೆ ಈ ಕೆಮಿಕಲ್ಸ್. ಪೆಸ್ಟಿಸೈಡ್, ಹರ್ಬಿಸೈಡ್ ಅಂತಹ ಕೆಮಿಕಲ್ಸ್ ದಿಂದ ಆಗುವ ಅಪಾಯಗಳು ನಮಗೆ ಅರ್ಥ ಆಗಬೇಕೆಂದರೆ ಇದುವರೆಗೆ ಅದು ಮಾಡಿದ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯವಿದೆ. ಇತಿಹಾಸದಲ್ಲಿ ಅಳಿಸಲಾಗದ ಗಾಯದ ಗುರುತಿನಂತೆ ಉಳಿದಿರುವ ಒಂದು ಭಯಾನಕ ಘಟನೆಯೊಂದು ಹೇಳ್ತೀನಿ ನಾನು. ಅದೇ ಕೇರಳದಲ್ಲಿ ನಡೆದಿರುವ ಎಂಡೋಸಲ್ಫಾನ್ ಕತೆ. 20 ವರ್ಷಗಳ ಹಿಂದೆ ಕೇರಳ ರಾಜ್ಯದಲ್ಲಿ ನಡೆದಿರುವ ದುಃಖದ ಘಟನೆಯೊಂದು ಒಟ್ಟಾರೆ ದೇಶವನ್ನು ದಿಗ್ಭ್ರಾಂತಿಗೆ ಒಳಗಾಗುವಂತೆ ಮಾಡಿದೆ ಆ ದಿನ. ಎಂಡೋಸಲ್ಫಾನ್ ಟ್ರಾಜೆಡಿ ಎಂದು ಕರೆಯಲಾದ ಘಟನೆ ಅನೇಕ ಜನ ಮಕ್ಕಳ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರಿತು. ಮೂಲವಾಗಿ ಏನಿದು ಎಂಡೋಸಲ್ಫಾನ್ ಟ್ರಾಜೆಡಿ? ಕೇರಳ ರಾಜ್ಯದ ಕಸರಗೋಡ್ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ಬೆಳೆಯನ್ನು ಕೀಟಗಳಿಂದ ರಕ್ಷಿಸುವುದಕ್ಕೆ ಈ ಎಂಡೋಸಲ್ಫಾನ್ ಅನ್ನು ವಿಪರೀತವಾಗಿ ಬಳಸಿದರು. ಈ ಪೆಸ್ಟಿಸೈಡ್ ಅನ್ನು ಗೋಡಂಬಿಕಾಯಿ, ತೇಯಾಕು, ಹತ್ತಿ ಅದರ ಜೊತೆಗೆ ವಿಧವಾಗಿ ಬೆಳೆಯ ಮೇಲೆ ಹೆಲಿಕಾಪ್ಟರ್ ನಿಂದ ಸ್ಪ್ರೇ ಮಾಡಲಾಯಿತು. 1976ರಿಂದ ಸುಮಾರು 30 ವರ್ಷಗಳಿಂದ ವರ್ಷದಲ್ಲಿ 3 ಸಾರಿ ಅಂತ ಹೇಳಿದ್ರೇನು ಈ ತರ ಎಂಡೋಸಲ್ಫಾನ್ ಸ್ಪ್ರೇ ಮಾಡ್ತಾ ಅಲ್ಲಿಯವರು ಬೆಳೆಯನ್ನು ಬೆಳೆಸಿದ್ದಾರೆ. ಅವರು ಮಾಡಿದ ಸಣ್ಣ ತಪ್ಪು ಅಷ್ಟ ದೊಡ್ಡ ಪರಿಣಾಮವನ್ನು ದಾರಿ ಮಾಡುತ್ತೆ ಅಂತ ನಾವು ತಿಳಿದುಕೊಳ್ಳುವ ಅಗತ್ಯವಿದೆ. 1979ರವರೆಗೂ ಆ ಪರಿಸರ ಪ್ರದೇಶದಲ್ಲಿ ಇರುವಂತಹ ಅನೇಕ ರೀತಿಯ ಆರೋಗ್ಯಕರ ಬದಲಾವಣೆಯನ್ನು ನಾವು ನೋಡಬಹುದು. ಕೇವಲ ಮನುಷ್ಯರಲ್ಲಿ ಮಾತ್ರವೇ ಅಲ್ಲ, ಹೊಸದಾಗಿ ಹುಟ್ಟಿದ ಹಸುವಿನ ಮರಿಯಲ್ಲಿ ಕೂಡ ಬೆಳವಣಿಗೆ ಕುಂಠಿತವಾಯಿತು. ಅಲ್ಲದೆ ಬಹಳಷ್ಟು ಪ್ರಾಣಿಗಳಲ್ಲಿ ವಿಕೃತವಾಗಿ ಬೆಳೆದ ಕೆಲವು ಅಂಗಾಂಗಗಳು ಪತ್ತೆ ಹಚ್ಚಲಾಯಿತು ಆ ದಿನ. 1990ರವರೆಗೂ ಅಲ್ಲಿಯ ಜನರಲ್ಲಿ ಬಹಳ ಗಂಭೀರವಾದ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಲಾಯಿತು. ಹುಟ್ಟುತ್ತಲೇ ಅಂಗವೈಕಲ್ಯದ ಸಮಸ್ಯೆ ಜೊತೆಗೆ ಮಾನಸಿಕ ಅಸಾಮರ್ಥ್ಯ, ದೈಹಿಕ ಅಸಾಮರ್ಥ್ಯದ ಜೊತೆಗೆ ಪಾರ್ಶ್ವವಾಯು, ಮೂರ್ಛೆ ಹೋಗುವುದು, ಮೆದುಳಿನ ಸಂಬಂಧಿಸಿದ ಸಮಸ್ಯೆಗಳ ಜೊತೆಗೆ ಬಹಳಷ್ಟು ರೀತಿಯ ಸಮಸ್ಯೆಗಳು ಎದುರಿಸಬೇಕಾಯಿತು. ಅಲ್ಲದೆ ಮಕ್ಕಳಲ್ಲಿ ಆದರೆ ಹೆಚ್ಚಿನ ಸೈಡ್ ಎಫೆಕ್ಟ್ಸ್ ಎದುರಿಸಬೇಕಾಯಿತು. ಈಗಲೂ ಇದರಿಂದ ಕೆಲವು ಪುರುಷರಲ್ಲಿ, ಮಹಿಳೆಯರಲ್ಲಿ ವಿವಿಧ ರೀತಿಯ ದೀರ್ಘಕಾಲಿಕ ರೋಗದ ಆ ಪ್ರದೇಶದಲ್ಲಿ ಬಳಲುತ್ತಿದ್ದಾರೆ. ಈ ದಿನದಲ್ಲಿ ಇವರಲ್ಲಿ ಬಹಳ ಜನರು ಪರಿಸ್ಥಿತಿ ತುಂಬಾ ದುಃಖದಿಂದ ಇದೆ. ಇದಕ್ಕಿಂತ ಕ್ರೂರವಾದ ವಿಷಯ ಏನೆಂದರೆ ಇವರಲ್ಲಿ ಹೆಚ್ಚಾಗಿ ಇನ್ನು ಚೇತರಿಕೆ ಆಗದೆ ಟ್ರೀಟ್ಮೆಂಟ್ ಕೂಡ ಸರಿಯಾದ ಪ್ರತಿಕ್ರಿಯೆ ಸಿಗುತ್ತಿಲ್ಲ. ಇನ್ನು ಸಾವಿನ ವಿಷಯಕ್ಕೆ ಬಂದರೆ ಈಗಲೂ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಂಡೋಸಲ್ಫಾನ್ ದಿಂದ ಆ ಪ್ರದೇಶದಲ್ಲಿ ಸುಮಾರು 9,000 ಜನರ ಆರೋಗ್ಯ ಹಾಳಾಗಿದೆ ಅಂತ ವರದಿಗಳು ಹೇಳುತ್ತಿವೆ. ಎಂಡೋಸಲ್ಫಾನ್ ಅಂದರೆ ಅದು ಒಂದು ವಿಷಪೂರಿತ ಕೆಮಿಕಲ್. ಇದು ಒಂದು ಇನ್ಸೆಕ್ಟಿಸೈಡ್, ಅಂದರೆ ಒಂದು ಹುಳಗಳನ್ನು ಸಾಯಿಸುವುದು ಅಂತ ಅರ್ಥ. ಸಾಧಾರಣವಾಗಿ ಎಂಡೋಸಲ್ಫಾನ್ ಸ್ಪ್ರೇ ಮಾಡಿದ ನಂತರ ಮನುಷ್ಯನು ಆ ಪ್ರದೇಶದಲ್ಲಿ ಸಮೀಪ ಹೋಗಬಾರದು. ಆ ಕೆಮಿಕಲ್ ಅಷ್ಟು ಅಪಾಯಕಾರಿ ಇರುತ್ತೆ ಅನ್ನುವ ಮಾತು. ಕನಿಷ್ಠ 20 ದಿನವರೆಗೂ ಪರಿಣಾಮ ಇರುತ್ತೆ ಆ ಪ್ರದೇಶದಲ್ಲಿ. ಆದ್ದರಿಂದ ಮನುಷ್ಯರಲ್ಲಿ ನರಗಳ ಸಮಸ್ಯೆ, ಮಕ್ಕಳಿಲ್ಲದ ಸಮಸ್ಯೆ, ಅಲ್ಲದೆ ಚರ್ಮದ ಸಮಸ್ಯೆ, ಕಿಡ್ನಿ, ಲಿವರ್ ಸಂಬಂಧದ ಸಮಸ್ಯೆಗಳು ಬರುವ ಅವಕಾಶಗಳು ಬಹಳ ಹೆಚ್ಚಾಗ್ತಾ ಇದೆ. 2005ರಲ್ಲಿ ಈ ಎಂಡೋಸಲ್ಫಾನ್ ಕೇರಳ ರಾಜ್ಯದಲ್ಲಿ ಬ್ಯಾನ್ ಮಾಡಿದಾಗ ಸುಪ್ರೀಂ ಕೋರ್ಟ್ 2011ರಲ್ಲಿ ಈ ಎಂಡೋಸಲ್ಫಾನ್ ಪೂರ್ತಿಯಾಗಿ ನಿಷೇಧ ಮಾಡಲಾಯಿತು. ಇದು ಕೇವಲ ಉದಾಹರಣೆ ಮಾತ್ರವೇ. ಈ ತರ ಉದಾಹರಣೆಗಳು ಬಹಳಷ್ಟಿವೆ. ಈ ದಿನ ಎಂಡೋಸಲ್ಫಾನ್ ತರ ಅನೇಕ ಕೆಮಿಕಲ್ ನಮ್ಮ ಆಹಾರದಲ್ಲಿ ಬರುತ್ತಾನೆ ಇದೆ. ಆದ್ದರಿಂದ ನಾವು ತಿನ್ನುವ ಆಹಾರ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬಾರದು. ಸಾವಯವ ರೀತಿಯಲ್ಲಿ ಬೆಳೆಸುವುದನ್ನು ನಾವು ಸೇವಿಸಿದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ. ಪ್ರಕೃತಿಯನ್ನು ನಂಬೋಣ, ಅಪಾಯಕಾರಿ ರೋಗವನ್ನು ನಾವು ದೂರವಾಗಿ ಇಡೋಣ. ಥ್ಯಾಂಕ್ ಯು.